ಕ್ಷೇತ್ರಕ್ಕೆ ಸ್ಥಳಾಂತರಿಸಲು ಜಿಲ್ಲಾಧಿಕಾರಿಗಳು ಮಾಡಿರುವ ಆದೇಶದ ಶ್ರೇಯಸ್ಸು ರಾಷ್ಟ್ರಭಕ್ತರ ಬಳಗಕ್ಕೆ ಸಲ್ಲುತ್ತದೆ ಎಂದು ರಾಷ್ಟ್ರಭಕ್ತ ಬಳಗದ ಪ್ರಮುಖರಾದ ಇ ವಿಶ್ವಾಸ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಕಟ್ಟಡ ಕಾಮಗಾರಿ ಮುಗಿದು ಪಾಲಿಕೆಗೆ ಹಸ್ತಾಂತರಗೊಂಡಿದ್ರು ಕಳೆದ 2 ವರ್ಷಗಳಿಂದ ಫಲಾನುಭವಿಗಳಿಗೆ ಹಂಚಿಕೆ ಮಾಡದೆ ಮಹಾನಗರ ಪಾಲಿಕೆಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತಿರುವುದನ್ನು ಖಂಡಿಸಿ ಇತ್ತೀಚೆಗೆ ರಾಷ್ಟ್ರಭಕ್ತರ ಬಳಗ ಕೆಇ ಕಾಂತೇಶ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ವು. ಪಾಲಿಕೆ ಆಯುಕ್ತರ ಗಮನ ಸೆಳೆದ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಲಾಗಿತ್ತು. ಅಲ್ಲದೆ ಜನವರಿ 2ರ ಒಳಗೆ ಸಮಸ್ಯೆ ಬಗೆಹರಿಸದಿದ್ದರೆ ಜನವರಿ 3ರಂದು ಪಾಲಿಕೆಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ರು. ಸದ್ಯಕ್ಕೆ ಒಂದು ಸಮಸ್ಯೆಗೆ ಪರಿಹಾರ ದೊರಕಿದ್ದು ಉಳಿದ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಬೆಳಗ್ಗೆ 10 ಗಂಟೆಗೆ ಬೃಹತ್ ಮೆರವಣಿಗೆ ಹೊರಟು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವ ಪ್ರತಿಭಟನೆ ನಡೆಯಲಿದೆ ಎಂದರು. ಆತ್ಮೀಯರೇ, ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕೆ.ಎಸ್. ಈಶ್ವರಪ್ಪನವರು ಈ ಶಿವಮೊಗ್ಗ ನಗರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸುಮಾರು ವರ್ಷಗಳ ಕಾಲ ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ತಮ್ಮದೇ ಆದಂಥ ಸೇವೆಯನ್ನು ಸಾಕಷ್ಟು ನೀಡ್ತಾ ಬಂದಿದ್ದಾರೆ. ಹಾಗೆ ಅವರು ಶಾಸಕರಾದಂಥ ಸಮಯದಲ್ಲಿ ಏನು ಈ ಹೂವಿನ ಮಾರ್ಕೆಟ್ ಇತ್ತು, ಆ ಹೂವಿನ ಮಾರ್ಕೆಟನ್ನು ತೆರವುಗೊಳಿಸೋಂಥ ಸಂದರ್ಭದಲ್ಲಿ ಅವ್ರು ಯಾರೂ ಕೂಡ ಒಪ್ಪಿರಲಿಲ್ಲ. ಆದರೆ ಕೂಡ ಅವತ್ತಿನ ಅಧ್ಯಕ್ಷರಾದಂಥ ಎಂ ಶಂಕರ್ ಅವರು, ಅಲ್ಲಿರ್ತಕ್ಕಂಥ ನಗರಸಭೆಯ ಎಲ್ಲ ಒಂದು ಕೌನ್ಸಿಲರ್ಗಳನ್ನು ವಿಶ್ವಾಸಕ್ಕೆ ತಗೊಂಡು ಹಾಗೆ ಹೂವಿನ ಮಾರ್ಕೆಟಲ್ಲಿರ್ತಕ್ಕಂಥ ಅವರೆಲ್ಲರನ್ನೂ ಕೂಡ ಒಪ್ಪಿಸಿ ನಿಮಗೆಲ್ಲರಿಗೂ ಕೂಡ ಮಳಿಗೆ ಕೊಡ್ತೀವಿ ಅಂತೇಳಿ ಅವರು ಒಪ್ಪಿರಲಿಲ್ಲ. ತಮಗೆಲ್ಲರಿಗೂ ಗೊತ್ತಿದೆ ಆ ಸಂದರ್ಭದಲ್ಲಿ ಎಷ್ಟು ಒತ್ತಡಗಳಿತ್ತು, ಇದಾಯಿತು ಅಂತೇಳಿ. ಅವ್ರನ್ನೆಲ್ಲರನ್ನೂ ಒಪ್ಪಿಸೋಂಥ ಸಂದರ್ಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಹಾಗೆ ಒಪ್ಪಿಸಿದ ನಂತರ ಅಲ್ಲಿಗೆ ಅನುದಾನಗಳನ್ನು ಕೂಡ ತಂದು ಇವತ್ತು ಏನು 118 ಮಳಿಗೆಗಳು ಸುಸಜ್ಜಿತವಾಗಿ ರೆಡಿಯಾಗಿದೆ. ಪ್ರಾರಂಭ ಹಂತದಿಂದನೂ ಅಲ್ಲಿ ಬಿಡಿಸೋವಂಥ ಸಂದರ್ಭ, ಒಪ್ಪಿಸೋವಂಥ ಸಂದರ್ಭ, ಇವತ್ತು ಅವರಿಗೆ ನೀಡೋವಂಥ ಸಂದರ್ಭದಲ್ಲಿ ಕೂಡ ಈಶ್ವರಪ್ಪನವ್ರ ಪಾತ್ರ ಬಹು ಮುಖ್ಯವಾಗಿ ಇದೆ. ಆದರೆ ನಿನ್ನೆ ನಮ್ಮ ಈಗಿನ ಶಾಸಕರು ಹೇಳ್ತಾ ಇಲ್ಲ ಒಂದು ಕಡೆ ಕಾಗೆ ಮುರಿತಾ ಕೊಂಬೆ ಮುರಿತಾ ಅಂತ ಹೇಳಿದ್ದು ನಮಗೆ ತುಂಬ ನೋವಿನ ಸಂಗತಿ. ಯಾಕೆಂತೇಳಿದ್ರೆ ಈಶ್ವರಪ್ಪನವ್ರನ್ನ ಯಾರು ಕೂಡ ಇವತ್ತು ಶಿವಮೊಗ್ಗ ನಗರ ಆಗಲಿ, ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಯಾರೇ ಜನಪ್ರತಿನಿಧಿಗಳಾಗಲಿ ಮರೆಯುವಾಗಿಲ್ಲ. ಕಳೆದ 13ನೇ ತಾರೀಕು ಕೆಇ ಕಾಂತೇಶ್ ಅವರು, ಅಂದರೆ ನಮ್ಮ ರಾಷ್ಟ್ರಭಕ್ತ ಬಳಗದ ಯುವ ನಾಯಕರಾದಂಥ ಅವರ ನೇತೃತ್ವದಲ್ಲಿ ಇಲ್ಲೇ ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಿದ್ವಿ. ಜನವರಿ 2ನೇ ತಾರೀಕನ್ನು ನಾವು ಕಾರ್ಪೊರೇಷನರ್ಗೆ ಗಡುವು ಕೊಟ್ಟಿದ್ವಿ. ಯಾಕೆಂತೇಳಿದರೆ ಈಗಾಗಲೇ ಮೋದಿಯವರು MP ಚುನಾವಣೆ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವೆಲ್ಲ ಉದ್ಘಾಟನೆ ಆದಂಥದ್ದು. ಆದರೂ ಕೂಡ ಈವರೆಗೂ ಕೂಡ ಯಾರಿಗೂ ಹಂಚಿಕೆ ಆಗಿರಲಿಲ್ಲ. ಪ್ರತಿ ವರ್ಷಕ್ಕೆ 11.5 ಕೋಟಿಗೂ ಹೆಚ್ಚಿನ ಒಂದು ಲಾಭ ಕಾರ್ಪೊರೇಷನ್ಗೆ ಬರುವಂಥದ್ದು ಅನ್ಯಾಯ ಆಗಿದೆ. ಹಾಗಾಗಿ ಇವತ್ತು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಶಿವಮೊಗ್ಗದಲ್ಲಿ ಆಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ 11 ಕೋಟಿ ಅಂತ ದೊಡ್ಡ ಮೊತ್ತ ಬರ್ತಾ ಇರೋ ಆದಾಯನೂ ಕೂಡ ಹೊಡ್ತಾ ಬಿದ್ದಿದೆ. ಹಾಗಾಗಿ 2ನೇ ತಾರೀಕು ನಾವೇನು ಗಡುವನ್ನು ಕೊಟ್ಟಿದ್ವಿ, ಆ ಗಡುವು ಒಳಗಡೆ ಅವನ್ನ ನೀಡಲಿಲ್ಲ ಅಂತ ಹೇಳಿದ್ರೆ ನಾವು ಕಾರ್ಪೊರೇಷನ್ ಮುತ್ತಿಗೆ ಹಾಕ್ತೀವಿ ಅಂತೇಳಿ ತಮ್ಮ ಹತ್ರ ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ವಿ. ಹಾಗಾಗಿ ನಿನ್ನೆ 2ನೇ ತಾರೀಕು ಏನು ಇವತ್ತು 2ನೇ ತಾರೀಕು ಈಗ ಒಂದು ಮೊದಲನೇ ಹಂತದ ನಮಗೆ ಜಯ ಸಿಕ್ಕಿದೆ. ಈ ಜಯಕ್ಕೆ ತಾವು ಕೂಡ ಕಾರಣಭೂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕೆಂತೇಳಿದ್ರೆ ಅವತ್ತು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಾವು ಕೂಡ ಹೆಚ್ಚಿನ ಒಂದು ಪ್ರಚಾರ ಮಾಡಿದ್ದು ತುಂಬ ಈ ಮಹಾನಗರ ಪಾಲಿಕೆ ಮೇಲೂ ಒತ್ತಡ ಬಂದಿದೆ, ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೂ ಒತ್ತಡ ಬಂದಿದ್ದರಿಂದ ಈ ಒಂದು ಪ್ರಥಮವಾಗಿ ಏನು 118 ಮಳಿಗೆಗಳಿದೆ ಆ ಮಳಿಗೆಗಳನ್ನು ನೀಡುವಲ್ಲಿ ಇವತ್ತು ಯಶಸ್ವಿಯಾಗಿದ್ದೀವಿ. ಇದು ಸಂಪೂರ್ಣ ಒಂದು ಕ್ರೆಡಿಟ್ಟು ನಮ್ಮ ಈಶ್ವರಪ್ಪನವ್ರಿಗೆ ಸಲ್ಲಬೇಕು. ಅವತ್ತಿನ ನಗರಸಭೆ ಯಾರಿದ್ರು ಅವರಿಗೆ ಮತ್ತು ನಮ್ಮ ರಾಷ್ಟ್ರಭಕ್ತ ಬಳಗದ ಎಲ್ಲ ಕಾರ್ಯಕರ್ತರಿಗೂ ಸಲ್ಲಬೇಕು ಅಂತೇಳಿ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕೆಂದರೆ ಹೋರಾಟ ಅನ್ನೋದು ಪ್ರತಿಯೊಬ್ಬರು ಹಕ್ಕು, ಅದು ಹೋರಾಟ ಮಾಡುವಂಥದ್ದು ಹಕ್ಕಿದೆ. ಆದರೆ ಹೋರಾಟನ ನಾವು ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಒಂದು ಪಕ್ಷ ಕೂಡ ಇವತ್ತು ಹೋರಾಟ ಮಾಡ್ತಾ ಇಲ್ಲ. ಈಗ ತಮಗೆ ಗೊತ್ತಿದ್ದಂಗೆ DC ಆಫೀಸ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಆಟದ ಮೈದಾನ ಪ್ರಪ್ರಥಮವಾಗಿ ನಾವೇ ಕೂಡ ಹೋರಾಟವನ್ನು ಮಾಡಿದ್ವಿ. ಆ ಹೋರಾಟ ಕೂಡ ಯಶಸ್ವಿಯಾಗಿ ಅದನ್ನು ಉಳಿಸ್ಕೊಳ್ಳೋದ್ರಲ್ಲೂ ಕೂಡ ಸಾಕಷ್ಟು ಪ್ರಮುಖ ಪಾತ್ರವನ್ನು ನಮ್ಮ ರಾಷ್ಟ್ರಭಕ್ತ ಬಳಗ ವಹಿಸಿದೆ. ಆದರೆ ಈಗಾಗಲೇ ತಿಂಗಳಿಗೆ ಸುಮಾರು 3-4 ತಿಂಗಳಾಗಿದೆ ಕೋರ್ಟ್ ಆದೇಶ ಬಂದು, ಇಲ್ಲಿವರೆಗೂ ಕೂಡ ಕಮಿಷನರು ಯಾವುದೇ ರೀತಿಯ ವರದಿಯನ್ನು ಕಳಿಸಿಲ್ಲ. ಕೋರ್ಟ್ ಆದೇಶವನ್ನು ಕೇಳಿದೆ, ಆದೇಶನ ಇಲ್ಲಿವರೆಗೂ ಕೂಡ ಇಲ್ಲಿ ಪರಿಸ್ಥಿತಿ ಮತ್ತು ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ನಮಗೆ ಒಂದು ಮಾಹಿತಿ ಕೊಡಿ ಅಂತೇಳಿ ಇಲ್ಲಿವರೆಗೂ ಕೊಟ್ಟಿಲ್ಲ. ಈ ಕಾಗೆ ಕೂರುತ್ತೆ ಕೊಂಬೆ ಮುರಿಯುತ್ತೆ ಅನ್ನೋಕ್ಕೆ ಇದೊಂದು ಯಶಸ್ವಿ ಆದ ತಕ್ಷಣ ಹೇಳುವಂಥದ್ದು ನಿಜವಾಗ್ಲೂ ವಿಪರ್ಯಾಸ. ಯಾಕೆ ಅಂತೇಳಿದ್ರೆ ಈಗ ಗೌರವ ಲಾಡ್ಜ್ ಎದುರುಗಡೆ ಕೂಡ ಮಳಿಗೆಗಳು ಉದ್ಘಾಟನೆಗೆ ರೆಡಿಯಾಗಿ ಈಗಾಗಲೇ ಸುಮಾರು ವರ್ಷ ಆಯಿತು. ರವೀಂದ್ರ ನಗರದಲ್ಲಿ ಈಗಾಗಲೇ ಗಾಂಧಿನಗರದಲ್ಲಿ ಕೂಡ ಈಗಾಗಲೇ ಮಳಿಗೆಗೆ ರೆಡಿ ಇದೆ. ಇವಕ್ಕೆ ಕಾಗೆ ಕೂರ್ತಾ ಇಲ್ಲ, ಕಂಬೆ ಮುರಿತಾ ಇಲ್ಲ.
ಅಂದರೆ ಹೋರಾಟದ ಪ್ರತಿಫಲವಾಗಿ ಇವತ್ತು ಅದಾಗಿದೆ. ಆದರೆ ಇಲ್ಲ, ಇದನ್ನು ನಾನೇ ಮಾಡಿದ್ದೀನಿ, ನನ್ನಿಂದನೇ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಶಾಸಕರ ಈ ವರ್ತನೆ ಎಲ್ರಿಗೂ, ಶಿವಮೊಗ್ಗ ಜನತೆಗೂ ಕೂಡ ಬೇಸರ ಆಗಿದೆ. ಇದು ನಾನೇ ಅನ್ನೋದು ಸರಿಯಲ್ಲ ಅಂತೇಳಿ